ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಂಪಲ್ಲಾಗಿ ಒಂದು ಹೇರ್ ಸ್ಟೈಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಮದುವೆ ಫಂಕ್ಷನ್ನು, ಸ್ಕೂಲ್ ಫಂಕ್ಷನ್, ಕಾಲೇಜ್ ಫಂಕ್ಷನ್, ಯಾವ ಫಂಕ್ಷನ್ ಸಿಂಪಲ್ಲಾಗಿರುತ್ತೆ ಆ ಫಂಕ್ಷನ್ಗೆ ಹಾಕೋ ಹೋಗ್ಬೋದು. ಆ ಥರ ಸಿಂಪಲ್ಲಾಗಿ ಬಾಚೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲು ಸಿಕ್ಕೆಲ್ಲ ನೀಟಾಗಿ ಹೊಡ್ಕೋಬೇಕು. ನೀಟಾಗೆಲ್ಲ ಹೊಡ್ಕೊಂಡು ಮಧ್ಯ ಕ್ರಾಪ್ ತೊಗೊಂಡು ಸೈಡಲ್ಲಿ ಸಿಕ್ಕೆಲ್ಲ ಇರುತ್ತಲ್ಲ ಆ ಸಿಕ್ಕೆಲ್ಲ ಹೊಡೆದು ಆಮೇಲೆ ಸೈಡ್ ಕ್ರಾಪ್ ತೊಗೋಬೇಕು. ಸೈಡ್ ಕ್ರಾಪ್ ತೊಗೊಂಡು ಅದನ್ನು ನೀಟಾಗಿ ಸಿಕ್ ಹೊಡೆದ್ಬಿಟ್ಟು ಸಿಕ್ಕೆಲ್ಲ ಹೊಡೆದ್ಮೇಲೆ ನೀಟಾಗಿ ಕ್ರಾಪ್ ತೊಗೊಂಡು ಎರಡು ಸೈಡು ಕ್ರಾಪ್ ತೊಗೋಬೇಕು. ಕ್ರಾಪ್ ತೊಗೊಂಡು ನೀಟಾಗಿ ಸಿಕ್ ಹೊಡೆದು ಹಿಂದೆ ಬಾಚ್ಕೋಬೇಕು. ಬಾಚಾದ್ಮೇಲೆ ಏನು ಮಾಡಬೇಕು, ಸ್ಟೆಪ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ಟೆಪ್ಗೆ ನೀಟಾಗಿ ಎಷ್ಟು ಹಿಂದೆ ಆ ಕಡೆ ಸೈಡ್ ಎಷ್ಟು ತೊಗೋತೀವಿ ಈ ಕಡೆ ಎಷ್ಟು ತೊಗೋತೀವಿ ಅಷ್ಟೇ ತೊಗೊಂಡು ನೀಟಾಗಿ ಎಣ್ಕೊಳಕ್ಕೆ ಹೇರಲ್ಲಿ ತೊಗೊಂಡು ಸಿಕ್ ಹೊಡ್ಕೋಬೇಕು. ಅದು ತುಂಬ ಸಿಕ್ ಹೊಡೆದಷ್ಟು ಚೆನ್ನಾಗಿ ಹೇರ್ ಬರುತ್ತೆ. ಸಿಕ್ಕು ಅಂತ ಅಂದ್ಕೊಬೇಡಿ, ನೀಟಾಗಿ ಸಿಕ್ ತೆಗೆದ್ರೆ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ಕೋಬೋದು. ಬಾಚ್ಕೋತಾ ಇರಬೇಕು ಯಾವಾಗಲೂ. ಅದಾದಮೇಲೆ ತಗೊಂಡು ನೋಡಿ ಆ ಥರ ತೊಗೊಂಡು ಫುಲ್ ಒಂದು 5 ಸ್ಟೆಪ್ 6 ಸ್ಟೆಪ್ ಬರೋ ತನಕ ಸ್ಟೆಪ್ ಹಾಕೋಬೇಕು. ಸ್ಟೆಪ್ ಜಡೆ ಹಾಕ್ಕೊಂಡು ಲೂಸ್ ಮಾಡ್ಕೊ. ಟೈಟ್ ಆಗಿಬಿಟ್ರೆ ತಲೆನೋವು ಬರುತ್ತೆ ಅಂತಾರೆ ಮಕ್ಕಳು. ಅದಕ್ಕೆ ಏನು ಮಾಡಬೇಕು, ಸ್ವಲ್ಪ ಹೇರ್ ಲೂಸ್ ಮಾಡಿಕೊಂಡೆ. ಲೂಸ್ ಮಾಡಿ ಅದಕ್ಕೆ ಏನು ಮಾಡಬೇಕು, ಬಾಚ್ಕೊಂಡಾದ್ಮೇಲೆ ಪಿನ್ ಹಾಕೋಬೇಕು. ಫಿಟ್ಟಾಗಿ ಪಿನ್ ಹಾಕಿದ್ಮೇಲೆ ಸಿಕ್ಕು ಇರುತ್ತಲ್ಲ ಬಾಚ್ಕೋಬೇಕು. ಹೇರ್ ಬಾಚ್ಕೊಂಡು ಕೂದಲನ್ನ ಬಾಚ್ಕೋಬೇಕು. ಮತ್ತೆ ಬಾಚ್ಕೊಂಡ್ಮೇಲೆ ಫ್ರಂಟು ಅಷ್ಟೇ, ಫ್ರಂಟು ನೀಟಾಗಿ ಬಾಚ್ಕೊಂಡ್ರೆ ಈಗ ಬಾಚ್ಕೊಂಡಾಯಿತು. ಈಗ ನೋಡಿ ಈ ಥರ ಸ್ಟೆಪ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ನುಲ್ಕೊಂಡಂಗೆ ಹಾಕೋಬೇಕು. ಸ್ವಲ್ಪನೇ ತೊಗೋಬೇಕು. ಜಾಸ್ತಿ ತೆಗೆದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ, ದಪ್ಪ ಅನಿಸುತ್ತೆ. ಸ್ವಲ್ಪನೇ ತೊಗೊಂಡು ನುಲ್ಕೋಬೇಕು. ಒಂದು ಸೈಡ್ ತೊಗೊಂಡು ನೋಡಿ ಈ ಥರ ನುಲ್ಕೊಂಡು ಹಾಕೋಬೇಕು. ನೋಡಿ ಯಾವ ಥರ ನುಲಿತಾ ಇದ್ದೀವಿ, ಈ ಥರ ನುಲ್ಕೋಬೇಕು. ನುಲ್ಕೊಂಡು ಒಂದೊಂದೇ ಎಳೆ ತೊಗೊಂಡು ಹಾಕ್ಕೊಂಡು ನುಲ್ಕೋಬೇಕು. ಒಂದು ಸೈಡ್ ನುಲ್ದೈಟ್ಗೆ ಇನ್ನೊಂದು ತೊಗೊಂಡು ಇನ್ನೊಂದು ನುಲ್ಕೋಬೇಕು. ಹಂಗೆ ನುಲ್ಕೊಂಡು ಬಂದು ಪಿನ್ ಹಾಕ್ಕೊಳ್ಳೋದು. ಫಿಟ್ಟಾಗಿ ಕೂರೋ ಥರ ಪಿನ್ ಹಾಕೋಬೇಕು. ಈ ಥರ ಪಿನ್ ಹಾಕ್ಕೊಂಡು ತಿರ್ಗಾ ಒಂದು ಸೈಡ್ ಆಯಿತು, ಇನ್ನೊಂದು ಸೈಡು ಅದೇ ಥರ ಹಾಕೋಬೇಕು. ಅದು ನುಲ್ಕೊಂಡು ಸ್ವಲ್ಪನೇ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ. ನುಲ್ಕೊಂಡಂಗೆ ಹಾಕ್ಕೊಂಡು ಅದನ್ನು ಸೈಡ್ಗೆ ನೋಡಿ ಆ ಥರ ನುಲ್ಕೋಬೇಕು. ನುಲ್ಕೊಂಡು ಅದಕ್ಕೂ ಪಿನ್ ಹಾಕೋಬೇಕು. ಪಿನ್ ಹಾಕ್ಕೊಂಡು ಅದನ್ನ ನೀಟಾಗಿ ಬಾಚ್ಕೋಬೇಕು. ಬಾಚಾದ್ಮೇಲೆ ಎಣ್ಕೋಬೇಕು. ಒಂದು ಸೈಡ್ ತೊಗೊಂಡು ಎಣ್ಕೋಬೇಕು ಫುಲ್ಲು. ನೋಡಿ ಈ ಥರ ಎಣ್ಕೊಂಡು ಈ ಥರ ನೋಡಿ ಈ ಥರ ಫುಲ್ಲು ಉದ್ದ ಹೇರ್ ಐತಲ್ಲ ಅದಕ್ಕೆ ಈ ಥರ ಎಣ್ಕೋಬೇಕು. ಎಣ್ಕೊಂಡಾದ್ಮೇಲೆ ನೋಡಿ ಅದನ್ನ ರೋಲ್ ಥರ ಸುತ್ಕೊಬರ್ಬೇಕು. ಸುತ್ಕೊಬರೋಕ್ಕೂ ಮುಂಚೆ ಲೂಸ್ ಮಾಡಬೇಕು. ಒಂದೇ ಸೈಡಲ್ಲಿ ಎಣ್ಕೊಂಡು ಹೋದಾಗ ಒಂದು ಸೈಡಲ್ಲಿ ಮಾತ್ರ ಲೂಸ್ ಮಾಡ್ಕೋಬೇಕು. ಒಂದು ಸೈಡ್ ಲೂಸ್ ಮಾಡ್ಕೊಂಡು ಈ ಥರ ಲೂಸ್ ಮಾಡ್ಕೊಂಡು ಹೋದರೆ ಒಂದು ಫ್ಲವರ್ ಮಾಡ್ಕೋಬೋದು. ನುಲ್ಕೊಂಡು ಬರಬೇಕು. ನುಲ್ಕೊಂಡು ನೋಡಿ ಆ ಥರ ತುಂಬ ಉದ್ದ ಐತೆ. ಕೂದಲು ತುಂಬ ತಿಳಿ ಇರುತ್ತಲ್ಲ ಅದಕ್ಕೆ ಈ ಥರ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ ಅಂತ. ನೋಡಿ ಒಂದು ಪಿನ್ ಫ್ಲವರ್ ಆಗೇ ಹೋಯಿತು. ಆ ಫ್ಲವರ್ಗೆ ಒಂದು ಸುಜಾತ ಪಿನ್ನು ಇಲ್ಲಾಂದರೆ ಯು ಪಿನ್ 2 ಸೇರಿಸಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಯಾವುದಾದ್ರೂ ಒಂದು ಯು ಪಿನ್ ಆದರೂ ಸರಿ, ಸುಜಾತ ಪಿನ್ ಆದರೂ ಸರಿ, ಯಾವುದಾದ್ರೂ ಒಂದು ಹಾಕಿ ಫ್ಲವರ್ ಆಯಿತು. ಫಿಟ್ಟಾಗಿ ಕೂರಿತು ಅದೊಂದು ಫ್ಲವರು. ಈಗ ಮತ್ತೊಂದು ಸೆಕೆಂಡ್ ಬಂದು ಅದೂ ಹಂಗೆ ಒಂದು ಫ್ಲವರ್ ಮಾಡಿ ಅದಕ್ಕೂ ಪಿನ್ ಹಾಕಿ ನೀಟಾಗಿ ಕೂರಿಸ್ಕೋಬೇಕು ಹೇರ್ನ. ಹೇರ್ನ ಕೂರಿಸಾದ್ಮೇಲೆ ನೆಕ್ಸ್ಟ್ ಅದೊಂದು ಫ್ಲವರ್ದು ಒಂದು ಏನಾದರೂ ಸ್ಟಿಕ್ಕರ್ ಇದ್ದರೆ ಅದು ಹಾಕ್ಕೋತೀವಿ ಅಂದರೆ ಹಾಕ್ಕೋಬೋದು ಜಡೆಗೆ. ಅದ್ರ ಮಧ್ಯೆ ಒಂದು ಸ್ಟಿಕ್ಕರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ಚೆನ್ನಾಗಿರುತ್ತೆ. ಔಟ್ಫಿಟ್ ಫುಲ್ ಇದೇ ಥರ ಇರುತ್ತೆ ಹೇರ್ ಸ್ಟೈಲ್. ಫೈನಲ್ ಈ ಥರ ಫಿನಿಶಿಂಗ್ ಬಂತು. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫುಲ್ ವಿಡಿಯೋ ವಾಚ್ ಮಾಡಿ.